ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಆರಂಭ ಆದಾಗಿನಿಂದ ಇಲ್ಲಿಯವರೆಗೂ ಒಂದಿಲ್ಲ ಒಂದು ಕಾರಣಕ್ಕೆ ಈ ಚಿತ್ರ ಸುದ್ದಿ ಆಗ್ತಾನೆ ಇದೆ. ಕಾಂತಾರ ಏನು ರಿಲೀಸ್ ಆಗಿತ್ತು ಚಾಪ್ಟರ್ 2 ಅಂತ, ಅದನ್ನು ರಿಲೀಸ್ ಆಗಿರುವ ಕಾಂತಾರವನ್ನು ಚಾಪ್ಟರ್ 2 ಅಂತ ಹೇಳಲಾಗುತ್ತೆ. ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಕಾಂತಾರ ಚಿತ್ರ 350ರಿಂದ 400 ಕೋಟಿ ಬಿಸ್ನೆಸ್ಸನ್ನು ಯಾವಾಗ ಮಾಡ್ಕೊಳ್ತೋ, ಇಡೀ ಭಾರತದಾದ್ಯಂತ ಎಲ್ಲ ವರ್ಗದ ಎಲ್ಲ ಭಾಷೆಯ ಜನರು ಈ ಚಿತ್ರವನ್ನು ಅಷ್ಟರ ಮಟ್ಟಿಗೆ ನೋಡಿ ಮೆಚ್ಚಿಕೊಂಡ್ರೋ ದೃಷ್ಟಿಯಿಂದ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ 1 ಚಿತ್ರವನ್ನು ಅದ್ದೂರಿಯಾಗಿ ಮೇಕಿಂಗ್ ಮಾಡಲು ನಿರ್ಧಾರ ಮಾಡಿತು. ಕಾಂತಾರ ಚಿತ್ರೀಕರಣದ ಸೆಟ್ನಲ್ಲಿ ಆಗ್ತಾ ಇರುವಂತಹ ಅವಘಡಗಳನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಕಾಂತಾರ ಚಿತ್ರತಂಡದ ಮೇಲೆ ಯಾವುದಾದ್ರೂ ಕೆಟ್ಟ ಕಣ್ಣು ಬಿದ್ದಿದೆಯಾ, ಅಥವಾ ಕಾಂತಾರದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆಯಾ? ನಿನ್ನ ಕೆಲಸವನ್ನು ಹತ್ತಿಕ್ಕುವ ಎಲ್ಲ ಕೆಲಸವನ್ನು ಬೇರೆಯವರು, ನಿನ್ನ ವಿರೋಧಿಗಳು ಮಾಡಲಿಕ್ಕಿದ್ದಾರೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ರಿಷಬ್ ಶೆಟ್ಟರಿಗೆ ಒಂದು ಎಚ್ಚರಿಕೆಯನ್ನು ಸಹ ದೈವ ಕೊಟ್ಟಿತ್ತು. ಕಾಂತಾರ ಚಿತ್ರತಂಡ ಪ್ರಯಾಣ ಮಾಡ್ತಾ ಇದ್ದಂತಹ, ಅಂದರೆ 30ಕ್ಕಿಂತ ಹೆಚ್ಚಿನ ಜನರು ಪ್ರಯಾಣ ಮಾಡ್ತಾ ಇದ್ದಂತಹ ಒಂದು ಬೋಟ್ ಅಥವಾ ದೋಣಿ ಏನಾದರೂ ಅನ್ಕೋಬೋದು ನೀವು, ಅದು ಕಂಪ್ಲೀಟ್ ಆಗಿ ಮಗುಚಿ ಬಿದ್ದಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಆರಂಭ ಆದಾಗಿನಿಂದ ಇಲ್ಲಿಯವರೆಗೂ ಒಂದಿಲ್ಲ ಒಂದು ಕಾರಣಕ್ಕೆ ಈ ಚಿತ್ರ ಸುದ್ದಿ ಆಗ್ತಾನೆ ಇದೆ. ಆರಂಭದಲ್ಲಿ ಅಂದರೆ ಕಾಂತಾರ ಏನು ರಿಲೀಸ್ ಆಗಿತ್ತು ಚಾಪ್ಟರ್ 2 ಅಂತ, ಅದನ್ನು ರಿಲೀಸ್ ಆಗಿರುವ ಕಾಂತಾರವನ್ನು ಚಾಪ್ಟರ್ 2 ಅಂತ ಹೇಳಲಾಗುತ್ತೆ. ಇದು ಕಾಂತಾರದ ಹಿಂದಿನ ಕತೆ, ಅಂದರೆ ಹಿಂದಿನ ಭಾಗ ಆಗಿರೋದ್ರಿಂದ ಇದನ್ನು ಕಾಂತಾರ ಚಾಪ್ಟರ್ 1 ಅಂತ ಕರೆಯಲಾಗುತ್ತೆ. ಕಾಂತಾರ ಚಾಪ್ಟರ್ 2 ಏನು ರಿಲೀಸ್ ಆಯ್ತಲ್ಲ, ರಿಲೀಸ್ ಆಗಿ ಆ ಚಿತ್ರ ಸಕ್ಸಸ್ ಆದಮೇಲೆ ಕಾಂತಾರ ಚಾಪ್ಟರ್ 1 ಚಿತ್ರದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿತ್ತು. ಕಾಂತಾರ ಚಿತ್ರ 350ರಿಂದ 400 ಕೋಟಿ ಬಿಸ್ನೆಸ್ಸನ್ನು ಯಾವಾಗ ಮಾಡ್ಕೊಳ್ತೋ, ಇಡೀ ಭಾರತದಾದ್ಯಂತ ಎಲ್ಲ ವರ್ಗದ ಎಲ್ಲ ಭಾಷೆಯ ಜನರು ಈ ಚಿತ್ರವನ್ನು ಅಷ್ಟರ ಮಟ್ಟಿಗೆ ನೋಡಿ ಮೆಚ್ಚಿಕೊಂಡ್ರು. ಕಾಂತಾರದ ಮುಂಬರುವ ಚಿತ್ರವನ್ನು, ಅಂದರೆ ಚಾಪ್ಟರ್ 1 ಚಿತ್ರವನ್ನು ಇನ್ನೂ ಅದ್ದೂರಿಯಾಗಿ ಮೇಕಿಂಗ್ ಮಾಡಬೇಕು, ಇನ್ನೂ ಅದ್ದೂರಿಯಾಗಿ ತೆರೆ ಮೇಲೆ ತರಬೇಕು ಎನ್ನುವ ದೃಷ್ಟಿಯಿಂದ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ 1 ಚಿತ್ರವನ್ನು ಅದ್ದೂರಿಯಾಗಿ ಮೇಕಿಂಗ್ ಮಾಡಲು ನಿರ್ಧಾರ ಮಾಡಿತು. ಅದಕ್ಕೆ ತಕ್ಕಂತೆ ನಾಯಕ ನಟ ಕಮ್ಮ ನಿರ್ದೇಶಕ ರಿಷಬ್ ಶೆಟ್ಟರು ಕೂಡ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು. ಸ್ಕ್ರಿಪ್ಟ್ ಕೆಲಸವನ್ನು ಮುಗಿಸಿ ಶೂಟಿಂಗ್ಗೆ ಬಂದರು. ಶೂಟಿಂಗ್ಗೆ ಬಂದಾಗ ಶೂಟಿಂಗ್ ಸ್ಟಾರ್ಟ್ ಆದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕಾಂತಾರ ಚಿತ್ರೀಕರಣದ ಸೆಟ್ನಲ್ಲಿ ಆಗ್ತಾ ಇರುವಂತಹ ಅವಘಡಗಳನ್ನು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಸರ ಆಗುತ್ತೆ. ಅದರಲ್ಲೂ ಚಿತ್ರತಂಡದ ಮನಸ್ಥಿತಿ ರೈಟ್ ನಾವು ಹೆಂಗಿರ್ಬೋದು ಅಂತ ಹೇಳೋದಕ್ಕೆ ಕೂಡ ಸಾಧ್ಯ ಅಲ್ಲ. ಯಾಕಪ್ಪ ಅಂತಂದರೆ ಮೊನ್ನೆ ಇನ್ನೂ ಕೂಡ ನಾವು ಹೇಳಿದ್ವಿ, ಕೇರಳ ಮೂಲದ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಹಾಗೂ ಕಾಂತಾರ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಂತಹ ಒಬ್ಬ ಕಲಾವಿದ ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಅಂತ. ಅದಕ್ಕಿಂತ ಮುಂಚೆ ಕೂಡ ಸಾಕಷ್ಟು ಘಟನೆಗಳಾಗಿತ್ತು. ಮೊದಲನೇ ಘಟನೆ ಆದಂಥದ್ದು ಕೇರಳದಲ್ಲಿ ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕಾಂತಾರ ಚಿತ್ರದ ಸಹ ಕಲಾವಿದರು ಪ್ರಯಾಣಿಸ್ತಾ ಇದ್ದಂತಹ ಬಸ್ ಪಲ್ಟಿ ಆಗಿತ್ತು. ಅದರಲ್ಲಿ ಒಂದು 5ರಿಂದ 6 ಜನರಿಗೆ ಗಾಯ ಮಾತ್ರ ಆಗಿತ್ತು. ಯಾವುದೇ ರೀತಿಯ ಸಾವು ನೋವು ಸಂಭವಿಸಿರಲಿಲ್ಲ. ಅದಾದ ನಂತರ ಕಾಂತಾರ ಚಿತ್ರದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಪಿಲ್ ಎಂಬುವ ಯುವಕ ಕೊಲ್ಲೂರು ನದಿಯಲ್ಲಿ ಈಜಾಡೋದಕ್ಕೆ ಹೋದಾಗ ಸಾವನ್ನಪ್ಪಿದ್ದ. ಅದಾದ ನಂತರ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ರಾಕೇಶ್ ಪೂಜಾರಿ ಇವರು ಕೂಡ ಕಾಂತಾರ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಣೆ ಮಾಡಿದರು. ಅವರ ಭಾಗದ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಕೂಡ ಆಗಿತ್ತು. ರಾಕೇಶ್ ಪೂಜಾರಿ ಈ ರೀತಿ ಒಂದು ಮೃತಪಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ರಾಕೇಶ್ ಪೂಜಾರಿಗೆ ಹೃದಯಾಘಾತ ಆಗಿ ಅವರು ಕೂಡ ಸಾವನ್ನಪ್ಪಿದ್ರು. ಇವರು ಕೂಡ ಕಾಂತಾರ ಚಿತ್ರದಲ್ಲಿ ಒಂದು ಅದ್ಭುತವಾದಂತಹ ಪಾತ್ರವನ್ನು ಮಾಡಿದರು. ಅದಾದ ನಂತರ ವಿಜು, ನಾನು ಆಗಲೇ ಹೇಳಿದೆ, ಕೇರಳ ಮೂಲದ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಇವರು ಕೂಡ ಕಾಂತಾರ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು. ಇವರು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ನಾವು ಮೊನ್ನೆ ಮಾತಾಡಬೇಕಾದ್ರೆ ಹೇಳಿದ್ದು, ಕಾಂತಾರ ಚಿತ್ರತಂಡದ ಮೇಲೆ ಯಾವುದಾದ್ರೂ ಕೆಟ್ಟ ಕಣ್ಣು ಬಿದ್ದಿದೆಯಾ, ಅಥವಾ ಕಾಂತಾರದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆಯಾ ಅಂತ. ಹಾಗಾಗಿಲ್ಲ. ಅದ್ರ ಬದಲಾಗಿ ರಿಷಬ್ ಶೆಟ್ಟರೆ ದೈವದ ಮೊರೆಯನ್ನು ಹೋದಂತಹ ಸಂದರ್ಭದಲ್ಲಿ ಈ ಹಿಂದೆ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು, ನೀನು ಮಾಡೋದಕ್ಕೆ ಹೊರಟಿರುವ ಕೆಲಸಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಎದುರಾಗುತ್ತೆ. ನಿನ್ನ ಕೆಲಸವನ್ನು ಹತ್ತಿಕ್ಕುವ ಎಲ್ಲ ಕೆಲಸವನ್ನು ಬೇರೆಯವರು, ನಿನ್ನ ವಿರೋಧಿಗಳು ಮಾಡಲಿಕ್ಕಿದ್ದಾರೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ರಿಷಬ್ ಶೆಟ್ಟರಿಗೆ ಒಂದು ಎಚ್ಚರಿಕೆಯನ್ನು ಸಹ ದೈವ ಕೊಟ್ಟಿತ್ತು. ಅದಾದ ಬಳಿಕ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡು ಶೂಟಿಂಗನ್ನು ಮಾಡ್ತಾ ಇದ್ರೂ ಕೂಡ ಅವಘಡಗಳ ಮೇಲೆ ಅವಘಡಗಳು ಸಂಭವಿಸ್ತಾನೆ ಇದೆ. ಈ ಹಿಂದೆ ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕಾಂತಾರ ಚಿತ್ರದ ಮೇಲೆ ಒಂದು ಕಂಪ್ಲೇಂಟ್ ಸಹ ಆಗಿತ್ತು. ಅಂದರೆ ಅರಣ್ಯ ಅತಿಕ್ರಮ ಪ್ರವೇಶವನ್ನು ಮಾಡಿದರೆ ಚಿತ್ರೀಕರಣದ ಸಂದರ್ಭದಲ್ಲಿ ಚಿತ್ರೀಕರಣಕ್ಕೋಸ್ಕರ ಕಾಡನ್ನು ನಾಶ ಮಾಡುವಂತಹ ಕೆಲಸವನ್ನು ಸಹ ಚಿತ್ರತಂಡ ಮಾಡಿದೆ ಎನ್ನುವ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಇದೀಗ ಮೊನ್ನೆ ಶಿವಮೊಗ್ಗ ಜಿಲ್ಲೆಯ ಮಾಣಿ ಜಲಾಶಯ ಏನಿದೆ, ಈ ಜಲಾಶಯದಲ್ಲಿ ಒಂದು
ಕಾಂತಾರ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಚಿತ್ರೀಕರಣ ನಡೆಯೋದಕ್ಕೆ ಇತ್ತು. ಆ ಚಿತ್ರೀಕರಣಕ್ಕಾಗಿ ಇವರು ಎಲ್ಲ ರೀತಿಯ ಪರ್ಮಿಷನನ್ನು ತೆಗೆದುಕೊಂಡು ಚಿತ್ರೀಕರಣವನ್ನು ಸಹ ಮಾಡಿದ್ದಾರೆ. ಸೊ ಈ ರೀತಿ ಜಲಾಶಯದ ಹಿನ್ನೀರಿನಲ್ಲಿ ಸಾಗಬೇಕಾದ್ರೆ ಕಾಂತಾರ ಚಿತ್ರತಂಡ ಪ್ರಯಾಣ ಮಾಡ್ತಾ ಇದ್ದಂತಹ ಅಂದರೆ 30ಕ್ಕಿಂತ ಹೆಚ್ಚಿನ ಜನರು ಪ್ರಯಾಣ ಮಾಡ್ತಾ ಇದ್ದಂತಹ ಒಂದು ಬೋಟ್ ಅಥವಾ ದೋಣಿ ಏನಾದರೂ ಅನ್ಕೋಬೋದು ನೀವು, ಅದು ಕಂಪ್ಲೀಟಾಗಿ ಮಗುಚಿ ಬಿದ್ದಿದೆ. ಅದೃಷ್ಟವಶಾತ್ ಚಿತ್ರತಂಡದ ಯಾರಿಗೂ ಕೂಡ ಏನೂ ಆಗಿಲ್ಲ, ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ದೋಣಿಯಲ್ಲಿ ಅಥವಾ ಇದೇ ಬೋಟ್ನಲ್ಲಿ ರಿಷಬ್ ಶೆಟ್ಟರು ಕೂಡ ಇದ್ದರು ಎನ್ನುವ ಸುದ್ದಿ ಕೇಳಿ ಬರ್ತಾ ಇದೆ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಯಾವುದೇ ರೀತಿಯ ತೊಂದರೆ ಈ ಒಂದು ಘಟನೆಯಿಂದ ಕಾಂತಾರ ಚಿತ್ರತಂಡಕ್ಕೆ ಆಗಿಲ್ಲ. ಶೂಟಿಂಗ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಕಂಪ್ಲೀಟಾಗಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದ ಕಾರಣಕ್ಕಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ. ಬದಲಾಗಿ ಬೋಟ್ ಜಲಾಶಯದಲ್ಲಿ ಮಗುಚಿ ಬಿದ್ದಿರೋದ್ರಿಂದ ಎಲ್ಲರೂ ಕೂಡ ನೀರಿನಲ್ಲಿ ಬಿದ್ದಿದ್ದಾರೆ. ಸೊ ಇದೀಗ ಕಾಂತಾರದ ಚಿತ್ರತಂಡದ ಕಡೆಯಿಂದ ಆಗ್ತಾ ಇರುವಂಥ ಅಂದರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಅವಘಡಗಳು ನಡೀತಾ ಇರುವ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕಾಂತಾರ ಚಿತ್ರತಂಡ ಏನಿದೆ ಇದು ಕಂಪ್ಲೀಟಾಗಿ ಪರ್ಮಿಷನನ್ನು ತೆಗೆದುಕೊಂಡು ಚಿತ್ರೀಕರಣ ಮಾಡ್ತಾ ಇದೆಯಾ, ಚಿತ್ರೀಕರಣವನ್ನು ಮಾಡಬೇಕಾದ್ರೆ ಯಾವೆಲ್ಲ ಸೇಫ್ಟಿ ಮೆಜರ್ಮೆಂಟ್ಸನ್ನು ತಗೊಂಡಿದ್ದಾರೆ ಅಥವಾ ತಗೊಂಡಿಲ್ವಾ, ಈ ರೀತಿ ಒಂದು ತನಿಖೆಯನ್ನು ನಡೆಸಿ ಕಾಂತಾರ ಚಿತ್ರತಂಡಕ್ಕೆ ಒಂದು ನೋಟಿಸನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾಡಳಿತ ಕೂಡ ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಒಂದು ಘಟನೆ ಅಂದರೆ ದೋಣಿ ಮಗುಚಿದ ಘಟನೆ ಆದಮೇಲೆ ಅನ್ನುವ ಸುದ್ದಿ ಓಡಾಡ್ತಾ ಇದೆ. ಒಟ್ಟಾರೆ ಕಾಂತಾರ ಚಿತ್ರತಂಡದ ಶೂಟಿಂಗ್ ಅಂದರೆ ಕಾಂತಾರ ಚಾಪ್ಟರ್ 1ನ ಶೂಟಿಂಗ್ ಇನ್ನೂ ಮುಗಿದಿಲ್ಲ. ಚಿತ್ರತಂಡ ಅದರಲ್ಲಿ ನಿರತವಾಗಿದೆ. ಆಗಿದ್ದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಇಂತಹ ದುರ್ಘಟನೆಗಳನ್ನು ನೋಡ್ತಾ ಇರುವಂತಹ ಚಿತ್ರತಂಡಕ್ಕೆ ನಿಜವಾಗ್ಲೂ ಒಂದು ಆಘಾತಕಾರಿ ಸನ್ನಿವೇಶಗಳು ಪ್ರತಿನಿತ್ಯ ಎದುರಾಗ್ತಾ ಇದೆ ಅನ್ನಬೇಕು. ಗೊತ್ತಿಲ್ಲ ಈ ನಿಟ್ಟಿನಲ್ಲಿ ಚಿತ್ರತಂಡ ಅಥವಾ ನಿರ್ಮಾಣ ಸಂಸ್ಥೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಶೂಟಿಂಗ್ಗೆ ಹೋಗೋದಕ್ಕಿಂತ ಮುಂಚೆ ಈ ರೀತಿಯ ಅವಘಡಗಳು ನಡೆಯದೇ ಇರುವ ಹಾಗೆ ಯಾವ ರೀತಿ ನೋಡ್ಕೊಳ್ತಾರೆ ಗೊತ್ತಿಲ್ಲ. ಆದರೆ ಶಿವಮೊಗ್ಗದ ಜಿಲ್ಲಾಡಳಿತ ಈ ರೀತಿಯ ಒಂದು ನಿರ್ಧಾರಕ್ಕಂತೂ ಬಂದಿದೆ ಅಂತ ಸುದ್ದಿ ಬರ್ತಾ ಇದೆ. ಏನನ್ಸುತ್ತೆ ನಿಮಗೆ? ಅಂದರೆ ಕಾಂತಾರ ಚಿತ್ರದ ಶೂಟಿಂಗ್ನ ಸಲುವಾಗಿ ನಡೀತಾ ಇರುವಂತಹ ಈ ಅವಘಡಗಳನ್ನೆಲ್ಲ ನೋಡ್ತಾ ಇದ್ದರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ಲೆಸ್ ಕರ್ನಾಟಕ.